ಪಾಕಿಸ್ತಾನದ ಪ್ರಧಾನಿಗೆ ಮತ್ತೊಂದು ಬಿಸಿ ಮುಟ್ಟಿಸಿದೆ ಭಾರತದಲ್ಲಿ ಪಾಕ್ ಪ್ರಧಾನಿಯ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎಲ್ಲವೂ ಕೂಡ ಬಂದಾಗಿದೆ ಇಲ್ಲಿ. ಜೊತೆಗೆ ಅಲ್ಲಿನ ಕ್ರಿಕೆಟಿಗರಾಗಿರತಕ್ಕಂಥ ಬಾಬರ್ ಅಜಮ್, ಹ್ಯಾರಿಸ್ ರೌಫ್, ಮೊಹಮ್ಮದ್ ರಿಜ್ವಾನ್ ಅಫ್ರಿದಿ ಇನ್ಸ್ಟಾ ಖಾತೆಗಳಿಗೂ ಕೂಡ ಇದೀಗ ಬ್ಯಾನ್ ಭಾಗ್ಯ ಸಿಗ್ತಾ ಇದೆ. ಇಲ್ಲಿ ಮೊಹಮ್ಮದ್ ರಿಜ್ವಾನ್ ಖಾತೆ, ಶಾಹಿದ್ ಅಫ್ರಿದಿಯ ಇನ್ಸ್ಟಾ ಖಾತೆಗಳು ಒಂದು ಕಡೆ ಬಂದಾಗಿದೆ. ಹ್ಯಾರಿಸ್ ರೌಫ್, ಬಾಬರ್ ಅಜಮ್ ಇವರ ಒಂದು ಖಾತೆಗಳು ಕೂಡ ಬಂದಾಗಿದೆ. ಇಷ್ಟೇ ಅಲ್ಲ, ಭಾರತದಲ್ಲಿ ಪಾಕ್ ಪ್ರಧಾನಿಯ ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ ನೋಡೋಕ್ಕೆ ಸಿಗಲ್ಲ. ಅದನ್ನು ಕೂಡ ಭಾರತ ಇಲ್ಲಿ ಬಂದ್ ಮಾಡೋ ಮೂಲಕ ಒಂದು ಎಚ್ಚರಿಕೆಯನ್ನು ರವಾನಿಸಿದೆ ಆ ದೇಶಕ್ಕೆ. ಪಾಕಿಸ್ತಾನದಲ್ಲಿ 2 ತಿಂಗಳಿಗೆ ಆಗುವಷ್ಟು ಆಹಾರ ಪದಾರ್ಥವನ್ನು ಸಂಗ್ರಹಿಸಿಟ್ಟುಕೊಳ್ಳಿ. ಗಡಿ ಪ್ರದೇಶದ ಬಳಿಯ ನಿವಾಸಿಗಳಿಗೆ ಪಾಕ್ ಸರ್ಕಾರ ಕೊಟ್ಟಿರತಕ್ಕಂಥ ಸೂಚನೆ ಇದು. ಮಿನಿಮಮ್ 2 ತಿಂಗಳು ನೀವು ಆಹಾರದಲ್ಲಿ ಬದುಕುವಂತಿರಬೇಕು, ಅಷ್ಟು ಆಹಾರವನ್ನು ಸಂಗ್ರಹ ಮಾಡಿಟ್ಕೊಳ್ಳಿ ನೀವು ಅಂತ ಹೇಳಿ ಪಾಕಿಸ್ತಾನದ ಸರ್ಕಾರದ ಸೂಚನೆ ಇದೆ ಗಡಿ ಭಾಗದ ಹಳ್ಳಿಗಳಿಗೆ. LOC ಉದ್ದಕ್ಕೂ ಇರತಕ್ಕಂಥ 13 ಹಳ್ಳಿಗಳ ಜನರಿಗೆ ಈ ಸೂಚನೆ ಹೋಗಿದೆ. ಈ LOC ಕೂಡ ಒಂದು ರೀತಿಯಲ್ಲಿ ಪ್ರಸ್ತುತವಾಗಿಲ್ಲ. ಇವತ್ತಿಗೆ ಒಪ್ಪಂದ ರದ್ದಾಗ್ತಿದ್ದಂತೆಯೇ LOC ಅಂತ ಕೂಡ ಕರೆಯೋಕ್ಕೆ ಬರಲ್ಲ. ಆ ಭಾಗದ 13 ಹಳ್ಳಿಗಳ ಜನರಿಗೆ ಈ ಸೂಚನೆ ಹೋಗಿದೆ. ಆಹಾರ ಸಾಮಗ್ರಿ, ಔಷಧಿ, ಇತರೆ ಮೂಲಸೌಕರ್ಯಕ್ಕೆ ಒತ್ತು ಕೊಡಲಾಗುತ್ತೆ. ಈಗ ಇದಕ್ಕೋಸ್ಕರವಾಗಿ 1 ಶತಕೋಟಿ ತುರ್ತು ನಿಧಿಯನ್ನು POK ಆಡಳಿತ ಸ್ಥಾಪಿಸಿದೆ. ಇಲ್ಲಿ LOC ಉದ್ದಕ್ಕೂ ಇರತಕ್ಕಂಥ ಪ್ರದೇಶಗಳಲ್ಲಿ ರಸ್ತೆ ನಿರ್ವಹಣೆಗೆ ಆದ್ಯತೆ ಕೊಡಲಾಗಿದೆ. ಇದಕ್ಕೋಸ್ಕರ ಯಂತ್ರೋಪಕರಣವನ್ನು ಸ್ಥಳೀಯ ಆಡಳಿತ ನಿಯೋಜನೆ ಮಾಡಿದೆ. ಈಗಾಗಲೇ POKಯಲ್ಲಿ 10 ದಿನಗಳ ಕಾಲ ಮದರಸ ಕೂಡ ಬಂದಾಗಿದೆ.